ಆತ್ಮೀಯ ವಿದ್ಯಾರ್ಥಿಗಳೇ, ಪಿ ಯು ಸಿ ಮ್ಯಾಥ್ಸ್ ಚಾನಲ್ಗೆ ಸ್ವಾಗತ. ಈ ಚಾನಲ್ನಲ್ಲಿ ನೀವು ಫಸ್ಟ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳನ್ನು ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಚಾಪ್ಟರ್ 2 ರಿಲೇಷನ್ ಆ್ಯಂಡ್ ಫಂಕ್ಷನ್ಸ್, ಈ ಚಾಪ್ಟರ್ನ ಎಕ್ಸಸೈಸ್ 2.2 ಅಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯುವ. ಹಾಗೆ ಈ ಚಾಪ್ಟರ್ನ ಉಳಿದ ವಿಡಿಯೋಸ್ಗಳು ನಿಮಗೆ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂಥ ಲಿಂಕನ್ನು ಕ್ಲಿಕ್ ಮಾಡಿ ಅಥವಾ ಕಮೆಂಟ್ ಸೆಕ್ಷನ್ ಇರುವಂಥ ಲಿಂಕನ್ನು ಕ್ಲಿಕ್ ಮಾಡಿ. ಹಾಗೆ ಹೊಸ ವಿಡಿಯೋಸ್ಗಳನ್ನು ಹಾಕಿದಾಗ ನೋಟಿಫಿಕೇಷನ್ ಬೇಕಾದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಒತ್ತಿ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವಂತಹ ಟೆಲಿಗ್ರಾಮ್ ಲಿಂಕನ್ನು ಕೂಡ ಜಾಯ್ನ್ ಆಗ್ಬೋದು. ಹಾಗೆ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ಗಳು ಇಂಗ್ಲೀಷ್ನಲ್ಲಿ ಬೇಕಾದರೆ ನನ್ನ ಇನ್ನೊಂದು ಚಾನಲ್ NCERT ಮ್ಯಾಥ್ಸ್ ಟ್ಯೂಟರನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಈ ಎಕ್ಸಸೈಸ್ 2.2ಗೆ ಹೊಂದಿಕೊಂಡು ಹಿಂದಿನ ವಿಡಿಯೋದಲ್ಲಿ ನಾನು ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಸೊ ಇಲ್ಲಿ ಬರುವಂತಹ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯಬೇಕಾದ್ರೆ ಆ ಕಾನ್ಸೆಪ್ಟನ್ನು ನೀವು ಮೊದಲಿಗೆ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಸೊ ಅದರ ಲಿಂಕನ್ನು ನಾನಿಲ್ಲಿ ಮೇಲೆ ಹಾಕ್ತಾ ಇದ್ದೇನೆ. ಸೊ ಅದನ್ನು ಮೊದಲು ಕಲಿತ ಮೇಲೆ ಈ ಎಕ್ಸಸೈಸ್ 2.2 ಅಲ್ಲಿರುವಂಥ ಕ್ವಶನ್ಸ್ಗಳಿಗೆ ಸೊಲ್ಯೂಷನನ್ನು ಕಂಡುಹಿಡಿಯಿರಿ. Let A is equal to 1, 2, 3 up to 14. Define a relation R from A to A by R is equal to xy such that 3x minus y is equal to 0, where xy belongs to A. Write down its domain, codomain and range. ಇಲ್ಲಿ ಈಗ ಮೊದಲಿಗೆ ನಮಗೆ ಒಂದು ಸೆಟ್ಟನ್ನು ಕೊಟ್ಟಿದ್ದಾರೆ. ಸೊ ಆ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ? ಆ ಸೆಟ್ಟಲ್ಲಿ 14 ಎಲಿಮೆಂಟ್ಸ್ ಇದೆ. ಸೊ ಎಲಿಮೆಂಟ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ. 1, 2, 3 ಹೀಗೆ ಇದು ಮುಂದುವರಿಯುತ್ತಾ ಎಲ್ಲಿ ತನಕ ಹೋಗ್ತದೆ? 14 ಎಲಿಮೆಂಟ್ಸ್ ತನಕ ಹೋಗ್ತದೆ. ಹಾಗೆ ಒಂದು ರಿಲೇಷನನ್ನು ಕೂಡ ಡಿಫೈನ್ ಮಾಡಿದ್ದಾರೆ ಈ ಸೆಟ್ಗೆ ಹೊಂದಿಕೊಂಡು. ಆ ರಿಲೇಷನ್ ಏನು? ಎಕ್ಸ್ ವೈ ಸಚ್ ದ್ಯಾಟ್ 3x minus y is equal to 0 ಅಂತ ಕೊಟ್ಟಿದ್ದಾರೆ. ಹಾಗೆ ಎಕ್ಸ್ ವೈ ಬಿಲಾಂಗ್ಸ್ ಟು ಎ ಅಂತ ಇದೆ. ಸೊ ಈ ರಿಲೇಷನನ್ನು ಇಲ್ಲಿ ಡಿಫೈನ್ ಮಾಡಿದ್ದಾರೆ. ಸೊ ಇದಕ್ಕೆ ಹೊಂದಿಕೊಂಡು ನಾವು ಮೊದಲಿಗೆ ಏನು ಮಾಡಬೇಕು? ರಿಲೇಷನ್ನಲ್ಲಿ ಬರುವಂತಹ ಎಲಿಮೆಂಟ್ಸ್ಗಳನ್ನು ಐಡೆಂಟಿಫೈ ಮಾಡಬೇಕು. ಯಾವುದೆಲ್ಲ ಎಲಿಮೆಂಟ್ಸ್ಗಳು ಈ ರಿಲೇಷನಲ್ಲಿ ಬರ್ತದೆ ಅಂತೇಳಿ. ಯಾಕೆಂದರೆ ನಮಗೀಗ ಇಲ್ಲಿ ಆರ್ಡರ್ಡ್ ಪೇರ್ ಯಾವುದು ಬರ್ತದೆ ಅಂತ ಗೊತ್ತಿಲ್ಲ. ಇದನ್ನು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಸೊ ನಾವು ರಾಸ್ಟರ್ ಫಾರ್ಮಲ್ಲಿ ಇದನ್ನು ಮೊದಲಿಗೆ ಬರೀಬೇಕು. ಸೊ ಅದಕ್ಕೋಸ್ಕರ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ನಾವು ಆರ್ಡರ್ಡ್ ಪೇರನ್ನು ಚೂಸ್ ಮಾಡಬೇಕು. ಯಾವ ರೀತಿಯಲ್ಲಿ ಆರ್ಡರ್ಡ್ ಪೇರನ್ನು ಚೂಸ್ ಮಾಡಬೇಕು? ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುವ ಹಾಗೆ ಆರ್ಡರ್ಡ್ ಪೇರನ್ನು ಚೂಸ್ ಮಾಡಬೇಕು. ಸೊ ಇಲ್ಲಿ ಮೊದಲಿಗೆ ಇಲ್ಲಿ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ಬಿಲಾಂಗ್ಸ್ ಟು ಎ ಸೆಟ್ ಅಂತೇಳಿ. ಸೊ ಎರಡೂ ಕೂಡ ಇಲ್ಲಿ ಇರುವಂಥ ಎರಡೂ ಎಲಿಮೆಂಟ್ಸ್ ಕೂಡ ಯಾವ ಸೆಟ್ಟಲ್ಲಿದೆ? ಎ ಸೆಟ್ಟಲ್ಲಿದೆ ಅಂತ ಕೊಟ್ಟಿದ್ದಾರೆ. ಜನರಲಿ ನಾವು ಆರ್ಡರ್ಡ್ ಪೇರ್ ಅಂತ ಹೇಳುವಾಗ ಏನಾಗ್ತದೆ? ಫಸ್ಟ್ ಎಲಿಮೆಂಟ್ ಫಸ್ಟ್ ಸೆಟ್ಟಲ್ಲಿ ಇರ್ತದೆ, ಹಾಗೆ ಸೆಕೆಂಡ್ ಎಲಿಮೆಂಟ್ ಸೆಕೆಂಡ್ ಸೆಟ್ಟಲ್ಲಿ ಇರ್ತದೆ. ಬಟ್ ಇಲ್ಲಿ ಎರಡೂ ಎಲಿಮೆಂಟ್ ಕೂಡ ಒಂದೇ ಸೆಟ್ಟಲ್ಲಿ ಇದೆ. ಸೊ ಮೊದಲಿಗೆ ನಾನಿಲ್ಲಿ ಏನು ಮಾಡ್ತಾ ಇದ್ದೇನೆ ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಡ್ತೇನೆ. ಅಂದರೆ ಎಲ್ಲಿ ಇರುವಂಥ ಫಸ್ಟ್ ಎಲಿಮೆಂಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಕೊಟ್ಟಾಗ ಇಲ್ಲಿ 3x ಮೈನಸ್ ವೈ ಇಸ್ ಈಕ್ವಲ್ ಟು 0 ಅಂತ ಇದೆ. ಸೊ ಇದರಲ್ಲಿ ನೀವು ಎಕ್ಸಿನ ಬೆಲೆಯನ್ನು ಹಾಕಬೇಕು. ಸೊ 3 ಇಂಟು 1 ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ 3 ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ 3 ಇಸ್ ಈಕ್ವಲ್ ಟು ವೈ. ಸೊ ವೈಯ ಬೆಲೆ ನಮಗೇನು ಸಿಗ್ತದೆ? 3 ಅಂತ ಸಿಗ್ತದೆ. ಸೊ ಒಂದು ಆರ್ಡರ್ಡ್ ಪೇರನ್ನು ನಾವಿಲ್ಲಿ ಚೂಸ್ ಮಾಡ್ಬೋದು. ಏನು ಆರ್ಡರ್ಡ್ ಪೇರ್ ಅದು? ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ವೈಯ ಬೆಲೆ ಏನಾಗಿರ್ತದೆ? 1 ಮತ್ತು 3 ಆಗಿರ್ತದೆ. ನೆಕ್ಸ್ಟ್ ಪುನಃ ನಾನಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಡ್ತೇನೆ. ಸೊ ಇದೇ ಇಕ್ವೇಷನನ್ನು ನೀವು ತೆಗೆದುಕೊಳ್ಬೇಕು. 3x ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ ಇದರಲ್ಲಿ ಎಕ್ಸಿನ ಬೆಲೆಯನ್ನು 2 ಅಂತ ಹಾಕಬೇಕು. ಸೊ ಇಲ್ಲಿ ಏನು ಸಿಗ್ತದೆ? 3 ಇಂಟು 2 ಅಂದರೆ 6 ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ 6 ಇಸ್ ಈಕ್ವಲ್ ಟು ವೈಯನ್ನು ರೈಟ್ ಹ್ಯಾಂಡ್ ಸೈಡಿಗೆ ತೆಗೆದುಕೊಂಡು ಹೋದಾಗ ಪ್ಲಸ್ ಆಗ್ತದೆ. ಸೊ ವೈ ನಮಗೆ 6 ಅಂತ ಸಿಕ್ಕಿತು. ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 2 ಆದಾಗ ವೈಯ ಬೆಲೆ ಏನಾಗಿರ್ತದೆ? 6 ಆಗಿರ್ತದೆ. ಸೊ ನಮಗೀಗ ಇಲ್ಲಿ ಎರಡು ಆರ್ಡರ್ ಪೇರ್ ಸಿಕ್ಕಿತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ತೆಗೆದುಕೊಳ್ತಾ ಇದ್ದೇನೆ. ಸೊ 3 ಇಂಟು ಎಕ್ಸ್ ಅಂದರೆ 3. ಸೊ 3 ಇಂಟು 3 ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ ಏನಾಯ್ತು ಇಲ್ಲಿ? 9 ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ 9 ಇಸ್ ಈಕ್ವಲ್ ಟು ವೈ ಅಂತ ಸಿಕ್ಕಿತು. ಸೊ ಎಕ್ಸ್ ಇಸ್ ಈಕ್ವಲ್ ಟು 3 ಆದಾಗ ವೈಯ ಬೆಲೆ ಏನಾಗಿರ್ತದೆ? 9 ಆಗಿರ್ತದೆ. ಸೊ 3, 9 ಅಂತ ಇನ್ನೊಂದು ಆರ್ಡರ್ಡ್ ಪೇರ್ ಸಿಕ್ಕಿತು. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 4 ಅಂತ ಕೊಡ್ತಾ ಇದ್ದೇನೆ. ಸೊ 3 ಇಂಟು 4 ಈ ಇಕ್ವೇಷನಲ್ಲಿ ಈ ಬೆಲೆಗಳನ್ನು ಹಾಕ್ತಾ ಹೋಗಬೇಕು. ಮೈನಸ್ ವೈ ಇಸ್ ಈಕ್ವಲ್ ಟು 0. ಸೊ 12 ಮೈನಸ್ ವೈ ಇಸ್ ಈಕ್ವಲ್ ಟು 0.
ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ y ಇಸ್ ಈಕ್ವಲ್ ಟು ಏನು 12 ಅಂತ ಸಿಗ್ತಾ ಇದೆ. ಸೊ ಇಲ್ಲಿ ಇನ್ನೊಂದು ಆರ್ಡರ್ ಪೇರ್ ಸಿಕ್ಕಿತ್ತು. ಎಕ್ಸ್ ಇಸ್ ಈಕ್ವಲ್ ಟು 4 ಆದಾಗ y ಯ ಬೆಲೆ ಏನಾಗಿರ್ತದೆ 12 ಆಗಿರ್ತದೆ. ನೆಕ್ಸ್ಟ್ ಈಗ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನು ಕೊಡ್ಬೋದಾ ಇಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನು ಕೊಟ್ಟಾಗ ಇಲ್ಲಿ ಏನಾಗ್ತದೆ 3 ಇಂಟು 5 ಅಂತ ಹೇಳಿದರೆ 15. ಸೊ y ಯ ಬೆಲೆ ನಿಮಗೆ 15 ಅಂತ ಸಿಗ್ತದೆ. ಬಟ್ ಈ ಸೆಟ್ಟನ್ನು ನೀವು ಗಮನಿಸಿದರೆ ಈ ಸೆಟ್ಟಲ್ಲಿರುವಂಥ ಕೊನೆ ಎಲಿಮೆಂಟ್ ಯಾವುದು 14 ಅಂತ ಕೊಟ್ಟಿದ್ದಾರೆ. 1 2 3 4 5 6 ಅಪ್ ಟು 14 ತನಕ ಇದೆ. ಹಾಗಾಗಿ ನೀವಿಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 5 ಅನ್ನು ಕೊಡಲಿಕ್ಕೆ ಆಗೋದಿಲ್ಲ. ಈವೊಂದು 5 ಈ ಸೆಟ್ಟಲ್ಲಿ ಇರ್ಬೋದು, ಬಟ್ ಈ ಬೆಲೆಯನ್ನು ಈ ಇಕ್ವೇಷನಲ್ಲಿ ಹಾಕಿದಾಗ ನಮಗೆ ಸಿಗುವಂಥ y ಯ ಬೆಲೆ ಏನಾಗಿರ್ತದೆ 15 ಆಗಿರ್ತದೆ. ಆ 15 ಎನ್ನುವಂಥ ಎಲಿಮೆಂಟ್ ಈ ಸೆಟ್ಟಲ್ಲಿ ಇಲ್ಲದೇ ಇರುವುದರಿಂದ ನಾವು ಇಲ್ಲಿಗೆ ಈ ಆರ್ಡರ್ಡ್ ಪೇರನ್ನು ಕಂಡುಹಿಡಿದು ಸ್ಟಾಪ್ ಮಾಡಬೇಕು. ಸೊ ನಮಗೀಗ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಮಾಡುವ ಹಾಗೆ ಈ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ಹೊಂದಿಕೊಂಡು ಇಲ್ಲಿ ಈ ರೀತಿಯಲ್ಲಿ ರಿಲೇಷನ್ ಸಿಕ್ಕಿದೆ. ಸೊ ಈ ರಿಲೇಷನನ್ನು ನೀವು ಒಟ್ಟಾಗಿ ಬರೆದ್ರೆ ಆಯಿತು. ಯಾವುದೆಲ್ಲ 1,3 ಒಂದು ಆರ್ಡರ್ಡ್ ಪೇರ್, ನೆಕ್ಸ್ಟ್ 2,6 ಹಾಗೆ 3,9 ಹಾಗೆ ಇನ್ನೊಂದು ಆರ್ಡರ್ಡ್ ಪೇರ್ 4,12. ನೆಕ್ಸ್ಟ್ ನಮಗೆ ಏನು ಹೇಳಿದ್ದಾರೆ? ನೆಕ್ಸ್ಟ್ ನಮಗೆ ಇಲ್ಲಿ ಕೇಳಿದ್ದಾರೆ ಡೊಮೈನ್, ಕೋಡೊಮೈನ್ ಮತ್ತು ರೇಂಜನ್ನು ಬರೀರಿ ಅಂತ ಹೇಳಿದ್ದಾರೆ. ಸೊ ಡೊಮೈನ್ ರೇಂಜನ್ನು ಬರೀಬೇಕು ಅಂತಾದರೆ ನೀವು ನೇರವಾಗಿ ಬೇಕಾದರೂ ಕೂಡ ಬರಿಬೋದು, ಅಥವಾ ಆ್ಯರೋ ಡಯಾಗ್ರಾಮ್ನ ಮೂಲಕ ಕೂಡ ಬರಿಬೋದು. ಅದರಲ್ಲಿ ಕ್ವಶನಲ್ಲಿ ಆ್ಯರೋ ಡಯಾಗ್ರಾಮ್ ಮಾಡಬೇಕು ಅಂತ ಹೇಳಿಲ್ಲ, ಆದರೆ ಇಲ್ಲಿ ಈಗ ನಾನು ಆ್ಯರೋ ಡಯಾಗ್ರಾಮನ್ನು ಬಿಡಿಸ್ತಾ ಇದ್ದೇನೆ. ಸೊ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಲಿಕ್ಕೋಸ್ಕರ. ಸೊ ಇಲ್ಲಿ ಈಗ ಮೊದಲ ಸೆಟ್ ಯಾವುದು ಎ, ಹಾಗೆ ಎರಡನೇ ಸೆಟ್ ಕೂಡ ನಾವು ಏನನ್ನು ತೆಗೆದುಕೊಳ್ಬೇಕು? ಎರಡನೇ ಸೆಟ್ ಕೂಡ ನಾವು ಎ ಅಂತಲೇ ತೆಗೆದುಕೊಳ್ಬೇಕು. ಯಾಕೆಂದರೆ ಕ್ವಶನಲ್ಲಿ ನಮಗೆ ಕೊಟ್ಟಿದ್ದಾರೆ ಎಕ್ಸ್ ಮತ್ತು ವೈ ಎರಡೂ ಎಲಿಮೆಂಟ್ಸ್ ಯಾವುದರಲ್ಲಿ ಬಿಲಾಂಗ್ ಆಗಿದೆ, ಎ ಸೆಟ್ಟಲ್ಲಿ ಬಿಲಾಂಗ್ ಆಗಿದೆ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿರುವಂಥ ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ಎಂಟ್ರಿ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ 1 2 3 4 5 6 7 8 9 ಹಾಗೆ 10 11 12 13 ಮತ್ತು 14. ನೆಕ್ಸ್ಟ್ ಇದು ಕೂಡ ಎ ಸೆಟ್ಟೇ ಆಗಿರೋದ್ರಿಂದ ಇಲ್ಲಿ ಕೂಡ 1 2 3 4 5 6 7 8 9 10 11 12 13 ಹಾಗೆ 14. ನೆಕ್ಸ್ಟ್ ಇಲ್ಲಿಗ ಮ್ಯಾಪಿಂಗನ್ನು ಮಾಡುವ. ಸೊ 1 ಮತ್ತು 3 ಅಂತ ಇದೆ. ಸೊ 1ಅನ್ನು 3 ಜೊತೆ ಮ್ಯಾಪಿಂಗ್ ಮಾಡಬೇಕು. ಹಾಗೆ ನೆಕ್ಸ್ಟ್ 2 ಮತ್ತು 6. ಸೊ ಇಲ್ಲಿಂದ 2 ಹಾಗೆ ಇಲ್ಲಿಂದ 6, 2 ಮತ್ತು 6ಅನ್ನು ಮ್ಯಾಪಿಂಗ್ ಮಾಡಬೇಕು. ನೆಕ್ಸ್ಟ್ 3 ಮತ್ತು 9. ಸೊ 3 ಮತ್ತು 9ಅನ್ನು ಮ್ಯಾಪಿಂಗ್ ಮಾಡಬೇಕು. ನೆಕ್ಸ್ಟ್ 4 ಮತ್ತು 12. ಸೊ 4 ಮತ್ತು 12ಅನ್ನು ಮ್ಯಾಪಿಂಗ್ ಮಾಡಬೇಕು. ಈ ರೀತಿ ಮ್ಯಾಪಿಂಗ್ ಮಾಡಿದ ನಂತರ ನಾವೀಗ ಡೊಮೈನನ್ನು ಬರೆಯುವ. ಸೊ ಡೊಮೈನ್ ಅಂತ ಹೇಳಿದರೆ ಏನಂತ ಹೇಳಿದರೆ, ಡೊಮೈನ್ ಅಂತ ಹೇಳಿದರೆ ದ ಸೆಟ್ ಆಫ್ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಸೆಟ್. ಸೊ ಈಗ ಇಲ್ಲಿ ನೀವು ಈ ರಿಲೇಷನಲ್ಲಿರುವಂತಹ ಫಸ್ಟ್ ಸೆಟ್ ಯಾವುದಿಲ್ಲಿ, ಫಸ್ಟ್ ಸೆಟ್ ಮತ್ತು ಸೆಕೆಂಡ್ ಸೆಟ್ ಎರಡೂ ಸೆಟ್ ಕೂಡ ಇಲ್ಲಿ ಒಂದೇ ಆಗಿದೆ. ಯಾಕೆಂದರೆ ಇಲ್ಲಿ ಎ ಕ್ರಾಸ್ ಎ ಅನ್ನು ತೆಗೆದುಕೊಂಡಿದ್ದಾರೆ. ಎಕ್ಸ್ ಮತ್ತು ವೈ ಎರಡೂ ಕೂಡ ಒಂದೇ ಸೆಟ್ಗೆ ಬಿಲಾಂಗ್ ಆಗಿದೆ. ಸೊ ಈಗ ಫಸ್ಟ್ ಎಲಿಮೆಂಟ್ ಯಾವುದೆಲ್ಲ ಇದೆ ಇಲ್ಲಿ ಈ ಆರ್ಡರ್ಡ್ ಪೇರಲ್ಲಿ? ಒಂದು 1 ಇದೆ, ನೀವು ನೋಡ್ಬೋದು. ಹಾಗೆ ಈ ಆರ್ಡರ್ಡ್ ಪೇರಲ್ಲಿರೋ ಫಸ್ಟ್ ಎಲಿಮೆಂಟ್ 2 1 2. ನೆಕ್ಸ್ಟ್ ಇದರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ 3. ನೆಕ್ಸ್ಟ್ ಇದರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ ಯಾವುದು 4. ಸೊ ಇಲ್ಲಿ ನಮಗೆ ಡೊಮೈನ್ 1 2 3 4 ಅಂತ ಸಿಗ್ತದೆ. ಅಥವಾ ನೀವು ಆ್ಯರೋ ಡಯಾಗ್ರಾಮ್ನ ಮೂಲಕ ಕ್ಲಿಯರ್ ಆಗಿ ಇಲ್ಲಿ ನೋಡ್ಬೋದು ಯಾವುದೆಲ್ಲ ಎಲಿಮೆಂಟ್ ಫಸ್ಟ್ ಸೆಟ್ಟಿಂದ ಮ್ಯಾಪಿಂಗಲ್ಲಿ ಇನ್ವಾಲ್ವ್ ಆಗಿದೆ ಅದೆಲ್ಲವೂ ಕೂಡ ಡೊಮೈನ್ ಆಗ್ತದೆ. ಸೊ 1 2 3 4 ಎಲಿಮೆಂಟ್ಸ್ಗಳು ಮ್ಯಾಪಿಂಗಲ್ಲಿ ಇನ್ವಾಲ್ವ್ ಆಗಿರೋದ್ರಿಂದ ಡೊಮೈನ್ ಇಸ್ ಈಕ್ವಲ್ ಟು 1 2 3 4. ನೆಕ್ಸ್ಟ್ ನಾವಿಲ್ಲಿ ಕಂಡುಹಿಡಿಬೇಕಾಗಿರುವಂಥದ್ದು ರೇಂಜ್. ಸೊ ರೇಂಜ್ ಅಂತ ಹೇಳಿದರೆ ನಾವೇನು ಮಾಡಬೇಕು, ಈ ರಿಲೇಷನಲ್ಲಿ ನಮಗೆ ಸಿಕ್ಕಿರುವಂಥ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟನ್ನು ಚೂಸ್ ಮಾಡಬೇಕು. ಸೊ ಇಲ್ಲಿ ಸೆಕೆಂಡ್ ಎಲಿಮೆಂಟ್ ಯಾವುದು ಈ ಆರ್ಡರ್ಡ್ ಪೇರಲ್ಲಿ 3. ನೆಕ್ಸ್ಟ್ ಈ ಆರ್ಡರ್ಡ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ 6. ಹಾಗೆ ಈ ಆರ್ಡರ್ಡ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ 9. ನೆಕ್ಸ್ಟ್ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ 12. ಸೊ ರೇಂಜಲ್ಲಿ ಏನಾಗ್ತದೆ 3 6 9 12 ಅಂತ ಆಗ್ತದೆ. ಅಥವಾ ನೀವಿಲ್ಲಿ ಮ್ಯಾಪಿಂಗ್ ಡಯಾಗ್ರಾಮಲ್ಲಿ ಆ್ಯರೋ ಡಯಾಗ್ರಾಮಲ್ಲಿ ಕೂಡ ನೋಡ್ಬೋದು 3 6 9 12 4 ಎಲಿಮೆಂಟ್ಗಳು ಮ್ಯಾಪ್ ಆಗಿದೆ. ಸೊ ಇದನ್ನು ನಾವು ರೇಂಜ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಬರುವಂಥದ್ದು ಕೋಡೊಮೈನ್. ಸೊ ಕೋಡೊಮೈನ್ ಅಂತ ಹೇಳಿದರೆ ಸೆಕೆಂಡ್ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳನ್ನು ನಾವು ಚೂಸ್ ಮಾಡಬೇಕು. ಸೊ ಇಲ್ಲಿ ಈಗ
ಫಸ್ಟ್ ಸೆಟ್ ಎ ಆಗಿದೆ, ಸೆಕೆಂಡ್ ಸೆಟ್ ಕೂಡ ಎ ಆಗಿದೆ. ಹಾಗೆ ಎ ಅಲ್ಲಿ ಎಷ್ಟು ಎಲಿಮೆಂಟ್ ಇದೆ ಅಂತ ನಮ್ಗೆ ಕ್ವಶನಲ್ಲಿ ಕೊಟ್ಟಿದ್ದಾರೆ, 14 ಎಲಿಮೆಂಟ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆ ಸೆಕೆಂಡ್ ಸೆಟ್ಟಲ್ಲಿರುವಂಥ ಎಲ್ಲ ಎಲಿಮೆಂಟ್ಸ್ಗಳು ಏನಾಗ್ತದೆ, ಆ ಎಲ್ಲ ಎಲಿಮೆಂಟ್ಸ್ಗಳು ಕೋಡೊಮೈನಿಗೆ ಸೇರ್ತವೆ. ಸೊ ಕೋಡೊಮೈನಲ್ಲಿ ಒಟ್ಟು ಎಷ್ಟು ಎಲಿಮೆಂಟ್ಸ್ ಇದೆ, 14 ಎಲಿಮೆಂಟ್ಸ್ಗಳನ್ನು ನಾವಿಲ್ಲಿ ತೆಗೆದುಕೊಳ್ಬೋದು. ಸೊ ಇಲ್ಲಿಗ ಈ ಸೆಕೆಂಡ್ ಸೆಟ್ ಆಗಿ ನಾವು ಇದನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 1 2 3 14 ಎಲಿಮೆಂಟ್ಸ್ ಇದೆ. ಇದೆಲ್ಲವೂ ಕೂಡ ಕೋಡೊಮೈನಲ್ಲಿ ಸೇರ್ತದೆ. ಸೊ ಈ ರೀತಿಯಲ್ಲಿ ನಾವು ಈ ಕ್ವಶನಿಗೆ ಪರಿಹಾರವನ್ನು ಕಂಡುಹಿಡಿಬೋದು. ಸೊ ನಮಗೆ ಇಲ್ಲಿ ರಿಲೇಷನಲ್ಲಿ 4 ಆರ್ಡರ್ಡ್ ಪೇರ್ ಸಿಗ್ತದೆ. ಮತ್ತು ನೀವು ನೇರವಾಗಿ ಡೊಮೈನ್, ರೇಂಜ್ ಮತ್ತು ಕೋಡೊಮೈನನ್ನು ಬರೆದರೂ ಆಗ್ತದೆ. ಅಥವಾ ನಿಮಗೆ ಕನ್ಫ್ಯೂಷನ್ ಆದರೆ ಬೇಕಾದರೆ ಆ್ಯರೋ ಡಯಾಗ್ರಾಮ್ನ ಮೂಲಕ ರೆಪ್ರೆಸೆಂಟ್ ಮಾಡಿ ಕೂಡ ಡೊಮೈನ್, ರೇಂಜ್ ಮತ್ತು ಕೋಡೊಮೈನನ್ನು ಬರೀಬೋದು. Question number 2. Define a relation R on the set n of natural numbers by R is equal to x5 such that y is equal to x plus 5, x is a natural number less than 4, xy belongs to n. Depict this relationship using roster form. Write down the domain and the range. ಸೊ ಮೊದಲಿಗೆ ಇಲ್ಲೀಗ ನಮಗೆ ಸೆಟ್ನ ಬಗ್ಗೆ ಏನೂ ಹೇಳಿಲ್ಲ, ಅದರ ಬದಲಿಗೆ ರಿಲೇಷನ್ನ ಬಗ್ಗೆ ಕೊಟ್ಟಿದ್ದಾರೆ. ರಿಲೇಷನನ್ನು ಡಿಫೈನ್ ಮಾಡಿದ್ದಾರೆ. ಏನಂತ ಹೇಳಿ, ಎಕ್ಸ್ ಮತ್ತು ವೈ, ರಿಲೇಷನಲ್ಲಿ ಎಕ್ಸ್ ಮತ್ತು ವೈ ಆರ್ಡರ್ಡ್ ಪೇರ್ ಇರ್ತದೆ. ಅದರಲ್ಲಿ ಕಂಡೀಷನ್ನ ಕೊಟ್ಟಿದ್ದಾರೆ, ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆಗಿರ್ತದೆ. ಹಾಗೆ ಎಕ್ಸ್ ಈಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 4 ಮತ್ತು ಎಕ್ಸ್ ಮತ್ತು ವೈ ಯಾವುದರಲ್ಲಿ ಬಿಲಾಂಗ್ ಆಗಿದೆ, ಎಕ್ಸ್ ಮತ್ತು ವೈ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿದ್ದಾರೆ. ಸೊ ಎನ್ ಅಂತ ಹೇಳಿದರೆ ಏನು, ಇಟ್ ಈಸ್ ಅ ಸೆಟ್ ಆಫ್ ನ್ಯಾಚುರಲ್ ನಂಬರ್ಸ್, ಸ್ವಾಭಾವಿಕ ಸಂಖ್ಯೆಗಳ ಗಣ ಅಂತ ನಾವು ಹೇಳ್ತೇವೆ. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವಾಗ ಅಲ್ಲಿ 1ಇಂದ ಸ್ಟಾರ್ಟ್ ಆಗಿ 1 2 3 4 5 ಈ ರೀತಿಯಲ್ಲಿ ಅದು ಮುಂದುವರಿಯುತ್ತಾ ಹೋಗ್ತದೆ. ಸೊ ನ್ಯಾಚುರಲ್ ನಂಬರ್ಸ್ ಎನ್ನುವಂಥದ್ದು ಇದೊಂದು ಇನ್ಫೈನೈಟ್ ಸೆಟ್. ಸೊ ಇಷ್ಟನ್ನು ಕೊಟ್ಟಿದ್ದಾರೆ. ಹಾಗೆ ನಮಗೆ ಎಕ್ಸಿನ ಬಗ್ಗೆ ಹೇಳಿದ್ದಾರೆ. ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಎನ್ನುವಂಥದ್ದು ಒಂದು ನ್ಯಾಚುರಲ್ ನಂಬರ್ ಲೆಸ್ ದೆನ್ 4 ಅಂತ ಹೇಳಿದ್ದಾರೆ. ಸೊ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 4 ಅಂತ ಹೇಳಿದರೆ ಇಲ್ಲಿ ಎಕ್ಸಿಗೆ ಯಾವುದೆಲ್ಲ ಬೆಲೆಯನ್ನು ಕೊಡ್ಬೋದು, ನ್ಯಾಚುರಲ್ ನಂಬರ್ಸ್ ಅಂತ ಹೇಳುವಾಗ ಫಸ್ಟ್ ಎಲಿಮೆಂಟ್ 1ಇಂದ ಪ್ರಾರಂಭ ಆಗ್ತದೆ. ಸೊ ಲೆಸ್ ದೆನ್ 4 ಅಂದರೆ 4ಅನ್ನು ಇನ್ಕ್ಲೂಡ್ ಮಾಡುವಾಗಿಲ್ಲ, 4ಗಿಂತ ಕಡಿಮೆ. ಸೊ 1ಅನ್ನು ತೆಗೆದುಕೊಳ್ಬೋದು, 2ಅನ್ನು ತೆಗೆದುಕೊಳ್ಬೋದು, ಹಾಗೆ 3ಅನ್ನು ತೆಗೆದುಕೊಳ್ಬೋದು. ಸೊ ಎಕ್ಸಿಗೆ ನಾವು ಈ 3 ಬೆಲೆಗಳನ್ನು ಕೊಡ್ಬೋದು ಇಲ್ಲಿ. ಹಾಗೆ ವೈಯ ಬಗ್ಗೆ ಏನು ಹೇಳಿದ್ದಾರೆ, ವೈಯ ಬಗ್ಗೆ ಏನೂ ಹೇಳಿಲ್ಲ. ವೈ ಬಿಲಾಂಗ್ಸ್ ಟು ಎನ್ ಅಂತ ಕೊಟ್ಟಿದ್ದಾರೆ. ಅಂದರೆ ವೈ ಯಾವುದೆಲ್ಲ ಬೆಲೆಗಳನ್ನು ತೆಗೆದುಕೊಳ್ಬೋದು, ವೈ ಬಿಲಾಂಗ್ಸ್ ಟು ಎನ್ ಆಗಿರೋದ್ರಿಂದ ನ್ಯಾಚುರಲ್ ನಂಬರ್ ಸೆಟ್ಟಲ್ಲಿ ಯಾವುದೆಲ್ಲ ಎಲಿಮೆಂಟ್ಸ್ಗಳು ಇರ್ತದೆ, 1 2 3 4 ಈ ರೀತಿಯಲ್ಲಿ ಇನ್ಫೈನೈಟ್ ಎಲಿಮೆಂಟ್ಗಳನ್ನು ವ್ಯಾಲ್ಯೂಸನ್ನು ವೈ ತೆಗೆದುಕೊಳ್ಬೋದು ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಲ್ಲಿ ನಮಗೆ ಎಕ್ಸ್ ಮತ್ತು ವೈಯ ಬೆಲೆಗಳು ಈಗ ಗೊತ್ತಾಗಿದೆ. ಸೊ ನೆಕ್ಸ್ಟ್ ನಾವೇನು ಮಾಡಬೇಕು, ಈ ಎಕ್ಸಿನ ಬೆಲೆಗಳನ್ನು ಈ ರಿಲೇಷನಲ್ಲಿ ಹಾಕಿ, ಈ ಕಂಡೀಷನಲ್ಲಿ ಹಾಕಿ ವೈಯ ಬೆಲೆಯನ್ನು ಕಂಡುಹಿಡಿಬೇಕು. ಸೊ ಮೊದಲಿಗೆ ನಾನು ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ತೆಗೆದುಕೊಳ್ತಾ ಇದ್ದೇನೆ. ಯಾಕೆಂದರೆ ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 4 ಅಂತ ಕೊಟ್ಟಿದ್ದಾರೆ. ಹಾಗಾಗಿ 1 2 3 ಮೂರೇ ಬೆಲೆಗಳನ್ನು ನಾವು ಕೊಡಲಿಕ್ಕಿಲ್ಲಿ ಆಗೋದು. ಸೊ ಎಕ್ಸ್ ಇಸ್ ಈಕ್ವಲ್ ಟು 1. ಹಾಗೆ ಕಂಡೀಷನ್ ಏನು, ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಸೊ y ಇಸ್ ಈಕ್ವಲ್ ಟು 1 ಪ್ಲಸ್ 5 ಅಂತ ಮಾಡಿದಾಗ y ಇಸ್ ಈಕ್ವಲ್ ಟು 6 ಅಂತ ಸಿಗ್ತದೆ. ಸೊ ಇಲ್ಲೀಗ ನಮಗೆ ಒಂದು ಆರ್ಡರ್ಡ್ ಪೇರ್ ಸಿಗ್ತದೆ. ಎಕ್ಸ್ ಇಸ್ ಈಕ್ವಲ್ ಟು 1 ಆದಾಗ ವೈಯ ಬೆಲೆ ಏನಾಗಿರ್ತದೆ, ವೈಯ ಬೆಲೆ 6 ಆಗಿರ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಡ್ತಾ ಇದ್ದೇನೆ. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಾಗ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂತ ಇದೆ. ಸೊ ವೈ ಇಸ್ ಈಕ್ವಲ್ ಟು 2 ಪ್ಲಸ್ 5 ಅಂತ ಹೇಳಿದರೆ ವೈ ಇಸ್ ಈಕ್ವಲ್ ಟು 7 ಅಂತ ಆಗ್ತದೆ. ಸೊ ಇಲ್ಲಿಗ ನಮಗೆ ಇನ್ನೊಂದು ಆರ್ಡರ್ಡ್ ಪೇರ್ ಸಿಗ್ತದೆ, 2 ಮತ್ತು 7 ಎನ್ನುವಂಥ ಆರ್ಡರ್ಡ್ ಪೇರ್ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಕೊಡ್ತಾ ಇದ್ದೇನೆ. ಸೊ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5. ಸೊ ವೈ ಇಸ್ ಈಕ್ವಲ್ ಟು 3 ಪ್ಲಸ್ 5 ಅಂತ ಹೇಳಿದರೆ ವೈ ಇಸ್ ಈಕ್ವಲ್ ಟು 8 ಅಂತ ಸಿಗ್ತದೆ. ಸೊ ಈಗ ನಮಗೆ ಮೂರನೇ ಆರ್ಡರ್ಡ್ ಪೇರ್ ಸಿಕ್ಕಿತ್ತು, 3 ಮತ್ತು 8 ಅಂತ ಸಿಕ್ಕಿತ್ತು. ನೆಕ್ಸ್ಟ್ ಈಗ ನೀವು ಎಕ್ಸ್ ಇಸ್ ಈಕ್ವಲ್ ಟು 4 5 ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಇಲ್ಲಿ ಕಂಡೀಷನಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಅ ನ್ಯಾಚುರಲ್ ನಂಬರ್ ಲೆಸ್ ದೆನ್ 4 ಅಂತೇಳಿ. ಹಾಗಾಗಿ ಇಷ್ಟೇ ಬೆಲೆಯನ್ನು ಕೊಡಲಿಕ್ಕೆ ಆಗೋದು. ಸೊ ನಮಗೀಗ ಇಲ್ಲಿ 3 ಆರ್ಡರ್ಡ್ ಪೇರ್ ಸಿಕ್ಕಿದೆ. ಸೊ ಇದನ್ನು ನಾವು ಏನು ಮಾಡಬೇಕು, ರಾಸ್ಟರ್ ಫಾರ್ಮಲ್ಲಿ ಬರೀಬೇಕು. ರಾಸ್ಟರ್ ಫಾರ್ಮ್ ಅಂತ ಹೇಳಿದರೆ ಅದನ್ನು ಬಿಡಿಸಿ ಬರೀಬೇಕು. ಈಗ ಇದು ಸೆಟ್ ಬಿಲ್ಡರ್ ಫಾರ್ಮ್. ಈ ಎಲ್ಲ ಎಲಿಮೆಂಟ್ಸನ್ನು ಬಿಡಿಸಿ, ಅಂದರೆ 1 6 ಒಂದು ಆರ್ಡರ್ಡ್ ಪೇರ್, ನೆಕ್ಸ್ಟ್ 2 7 ಇನ್ನೊಂದು ಆರ್ಡರ್ಡ್ ಪೇರ್, ಹಾಗೆ 3 8 ಇನ್ನೊಂದು ಆರ್ಡರ್ಡ್ ಪೇರ್. ಸೊ ಈ ರೀತಿಯಲ್ಲಿ ರಾಸ್ಟರ್ ಫಾರ್ಮಲ್ಲಿ ನಾವು ಬರೀಬೇಕು. ನೆಕ್ಸ್ಟ್ ಇದರ ಡೊಮೈನ್ ಮತ್ತು ರೇಂಜನ್ನು ಕೇಳಿದ್ದಾರೆ. ಸೊ ಡೊಮೈನ್ ಅಂತ ಹೇಳಿದರೆ ನಾನು ಮೊದಲೇ ಹೇಳಿದೆ, ಡೊಮೈನ್ ಅಂತ ಹೇಳಿದರೆ ಏನರ್ಥ, ಡೊಮೈನ್ ಅಂತ ಹೇಳಿದರೆ ಒಂದು ರಿಲೇಷನಲ್ಲಿರುವಂಥ ಆರ್ಡರ್ಡ್ ಪೇರಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳನ್ನು ನಾವು ಡೊಮೈನ್ ಅಂತ ಹೇಳ್ತೇವೆ. ಸೊ ಈಗ 1 6 ಇದರಲ್ಲಿರುವ ಫಸ್ಟ್ ಎಲಿಮೆಂಟ್ 1, ನೆಕ್ಸ್ಟ್ 2 7 ಇದರಲ್ಲಿರುವ ಫಸ್ಟ್ ಎಲಿಮೆಂಟ್ 2,
ಹಾಗೆ 3 8 ಇದರಲ್ಲಿರುವ ಫಸ್ಟ್ ಎಲಿಮೆಂಟ್ 3. ಸೊ 1 2 3 ಎನ್ನುವಂಥದ್ದು ಇಲ್ಲಿ ಡೊಮೈನ್ ಆಗ್ತದೆ. ನೆಕ್ಸ್ಟ್ ರೇಂಜನ್ನು ಫೈಂಡ್ ಔಟ್ ಮಾಡಬೇಕು. ಸೊ ರೇಂಜ್ ಏನಿಲ್ಲಿ, ರೇಂಜ್ ಅಂತ ಹೇಳಿದರೆ ಆರ್ಡರ್ಡ್ ಪೇರಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಗಳನ್ನು ಚೂಸ್ ಮಾಡಬೇಕು. ಸೊ ಯಾವುದಿಲ್ಲಿ ಈ ಆರ್ಡರ್ಡ್ ಪೇರಲ್ಲಿ ಸೆಕೆಂಡ್ ಎಲಿಮೆಂಟ್ 6, ಹಾಗೆ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ 7, ಹಾಗೆ ಇಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ ಯಾವುದು 8. ಸೊ ಇಲ್ಲಿ ಡೊಮೈನ್ 1 2 3 ಆಗ್ತದೆ, ಹಾಗೆ ರೇಂಜ್ ಇಲ್ಲಿ 6 7 8 ಅಂತ ಆಗ್ತದೆ. ಬೇಕಾದರೆ ನೀವು ಇಲ್ಲಿ ಆ್ಯರೋ ಡಯಾಗ್ರಾಮ್ನ ಮೂಲಕ ಕೂಡ ರೆಪ್ರೆಸೆಂಟ್ ಮಾಡ್ಬೋದು. ಆದರೆ ಕ್ವಶನಲ್ಲಿ ಇಲ್ಲಿ ಕೇಳಿಲ್ಲ, ಕೇವಲ ರಾಸ್ಟರ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ದಾರೆ, ಹಾಗೆ ಡೊಮೈನ್ ಮತ್ತು ರೇಂಜನ್ನು ಬರೀರಿ ಅಂತ ಹೇಳಿದ್ದಾರೆ. ಹಾಗೆ ಈಗ ಒಂದು ವೇಳೆ ಇಲ್ಲಿ ಕೋಡೊಮೈನನ್ನು ಕೇಳಿದರೆ ಏನಾಗ್ತಿತ್ತು, ಕೋಡೊಮೈನ್ ಅಂದರೆ ವೈಯ ಬೆಲೆಗಳು, ವೈ ಅಂತ ಹೇಳುವಾಗ ವೈ ಬಿಲಾಂಗ್ಸ್ ಟು ನ್ಯಾಚುರಲ್ ನಂಬರ್ ಸೆಟ್ ಅಂತ ಇದೆ. ಸೊ ಕೋಡೊಮೈನ್ ಅಂತ ಹೇಳಿದರೆ ಇಲ್ಲಿ ನ್ಯಾಚುರಲ್ ನಂಬರ್ ಸೆಟ್ ಇಟ್ ಸೆಲ್ಫ್ ಫಾರ್ಮ್ಸ್ ಅ ಕೋಡೊಮೈನ್ ಆಗ್ತದೆ, ಅಂದರೆ ದ್ಯಾಟ್ ಬಿಕಮ್ಸ್ ಅ ಇನ್ಫೈನೈಟ್ ಸೆಟ್. ಸೊ ಈ ರೀತಿಯಲ್ಲಿ ನೀವು ಇದರ ಬೆಲೆಗಳನ್ನು ಕಂಡುಹಿಡಿಬಹುದು. ಬೇಕಾದರೆ ಆ್ಯರೋ ಡಯಾಗ್ರಾಮ್ನ ಮೂಲಕ ಕೂಡ ಈ ರೀತಿ ರೆಪ್ರೆಸೆಂಟ್ ಮಾಡ್ಬೋದು, ಬಟ್ ಕ್ವಶನಲ್ಲಿ ಕೇಳಲಿಲ್ಲ. ಇದು ಕೇವಲ ಅರ್ಥ ಆಗಲಿಕ್ಕೋಸ್ಕರ ಇದನ್ನು ನಾನಿಲ್ಲಿ ಬಿಡಿಸಿದ್ದೇನೆ. ಹಾಗೆ ಕೋಡೊಮೈನನ್ನು ಕೂಡ ಕ್ವಶನಲ್ಲಿ ಕೇಳಲಿಲ್ಲ, ಕೇವಲ ಡೊಮೈನ್ ಮತ್ತು ರೇಂಜನ್ನು ಕೇಳಿದ್ದಾರೆ. ಸೊ ಇದೆರಡನ್ನು ನೀವು ಜಸ್ಟ್ ರಿಲೇಷನನ್ನು ನೋಡಿಕೊಂಡು ಬರೀಲಿಕ್ಕೆ ಆಗ್ತದೆ. ಡೊಮೈನ್ ಅಂತ ಹೇಳಿದರೆ ಎಲ್ಲ ಆರ್ಡರ್ಡ್ ಪೇರ್ಸಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಗಳನ್ನು ಚೂಸ್ ಮಾಡಬೇಕು, ಹಾಗೆ ರೇಂಜ್ ಅಂತ ಹೇಳಿದರೆ ಆರ್ಡರ್ಡ್ ಪೇರ್ಸಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಸ್ಗಳನ್ನು ಚೂಸ್ ಮಾಡ್ತಾ ಹೋಗಬೇಕು. Question number 3. A is equal to 1 2 3 5, B is equal to 4 6 9. Define a relation R from A to B by R is equal to XY such that the difference between X and Y is odd. X belongs to A, Y belongs to B. Write R in roster form ಅಂತ ಹೇಳಿದ್ದಾರೆ. ಸೊ ಮೊದಲಿಗೆ ಇಲ್ಲಿ ನಮಗೆ 2 ಸೆಟ್ಟನ್ನು ಕೊಟ್ಟಿದ್ದಾರೆ. ಎ ಸೆಟ್ಟಲ್ಲಿರುವಂಥ ಎಲಿಮೆಂಟ್ಸ್ಗಳು ಎಷ್ಟು, ಇಲ್ಲಿ 4 ಎಲಿಮೆಂಟ್ಸ್ ಇದೆ, 1 2 3 5. ಹಾಗೆ ಬಿ ಸೆಟ್ಟಲ್ಲಿ ಎಲಿಮೆಂಟ್ಸ್ 3 ಎಲಿಮೆಂಟ್ಸ್ ಇದೆ, 4 6 ಮತ್ತು 9. ಸೊ ನಾವಿಲ್ಲೀಗ ಒಂದು ರಿಲೇಷನ್ನ ಡಿಫೈನ್ ಮಾಡಬೇಕು. ಆ ರಿಲೇಷನ್ ಯಾವ ಥರ ಇರಬೇಕು ಅಂತ ಹೇಳಿದ್ದಾರೆ. ರಿಲೇಷನ್ ಫ್ರಮ್ ಎ ಟು ಬಿ, ಎ ಇಂದ ಬಿಗೆ ರಿಲೇಷನ್ನ ಡಿಫೈನ್ ಮಾಡಬೇಕು. ಅದರಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂಥ ಆರ್ಡರ್ಡ್ ಪೇರ್ ಇರಬೇಕು. ಹಾಗೆ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ ಆ್ಯಂಡ್ ವೈ ಇಸ್ ಆಡ್ ಆಗಿರಬೇಕು. ಸೊ ಎಕ್ಸ್ ಬಿಲಾಂಗ್ಸ್ ಟು ಎ ಆಗಿರಬೇಕು, ಹಾಗೆ ವೈ ಬಿಲಾಂಗ್ಸ್ ಟು ಬಿ ಆಗಿರಬೇಕು. ಸೊ ಈ ರಿಲೇಷನಲ್ಲಿ ಎಕ್ಸ್ ಮತ್ತು ವೈ ಎನ್ನುವಂಥ ಆರ್ಡರ್ಡ್ ಪೇರ್ ಇರಬೇಕು. ಆ ಎಕ್ಸ್ ಎನ್ನುವಂಥ ಎಲಿಮೆಂಟ್ ಯಾವ ಸೆಟ್ಟಲ್ಲಿ ಇರಬೇಕು, ಎ ಸೆಟ್ಟಲ್ಲಿ ಇರಬೇಕು, ಹಾಗೆ ವೈ ಎನ್ನುವಂಥ ಎಲಿಮೆಂಟ್ ಬಿ ಸೆಟ್ಟಿಂದ ಇರಬೇಕು. ಹಾಗೆ ಕಂಡೀಷನ್ ಏನು ಕೊಟ್ಟಿದ್ದಾರೆ, ಈ ಎಕ್ಸ್ ಮತ್ತು ವೈಯ ಡಿಫ್ರೆನ್ಸ್ ಏನಾಗಿರಬೇಕು, ಆಡ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ರಾಸ್ಟರ್ ಫಾರ್ಮಲ್ಲಿ ಬರೀಬೇಕು. ರಾಸ್ಟರ್ ಫಾರ್ಮ್ ಅಂತ ಹೇಳಿದರೆ ಇಲ್ಲಿ ಕ್ಲಿಯರ್ ಆಗಿ ನಾವು ಏನು ಮಾಡಬೇಕು, ಆರ್ಡರ್ಡ್ ಪೇರನ್ನು ಸ್ಪೆಸಿಫೈ ಮಾಡಬೇಕು. ಇದು ಸೆಟ್ ಬಿಲ್ಡರ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ ರಿಲೇಷನನ್ನು, ಇದನ್ನು ರಾಸ್ಟರ್ ಫಾರ್ಮಲ್ಲಿ ರೆಪ್ರೆಸೆಂಟ್ ಮಾಡಬೇಕು. ಸೊ ಇಲ್ಲೀಗ ಎಕ್ಸ್ ಮತ್ತು ವೈಯ ಡಿಫ್ರೆನ್ಸ್ ಏನಾಗಿರಬೇಕು, ಆಡ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಎಕ್ಸ್ ವೈ ಎ ಸೆಟ್ಟಿಂದ ಹಾಗೆ ವೈ ಬಿ ಸೆಟ್ಟಿಂದ ಚೂಸ್ ಮಾಡಬೇಕು. ಸೊ ಆ ರೀತಿ ನಾವು ಡಿಫ್ರೆನ್ಸ್ ಬರಬೇಕು ಅಂತಾದರೆ ಮೊದಲಿಗೆ ಏನು ಮಾಡುವ, ಒಂದೊಂದೇ ಎಲಿಮೆಂಟ್ಗಳನ್ನು ತೆಗೆದುಕೊಂಡು ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡುವ. ಈಗ 1 ತೆಗೆದುಕೊಳ್ತಾ ಇದ್ದೇನೆ ಎ ಸೆಟ್ಟಿಂದ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು ಏನು, ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ತೆಗೆದುಕೊಂಡು ಇದೆಲ್ಲವನ್ನು ಇದರ ಬಿ ಸೆಟ್ಟಿಂದ ಎಲ್ಲ ಎಲಿಮೆಂಟ್ಸ್ಗಳನ್ನು ತೆಗೆದುಕೊಳ್ತಾ ಹೋಗುವ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಬಿ ಸೆಟ್ಟಿಂದ 4 ತೆಗೆದುಕೊಳ್ತಾ ಇದ್ದೇನೆ. ಸೊ 1 - 4 ಅಂತ ಹೇಳುವಾಗ ನಮಗಿಲ್ಲಿ ಡಿಫ್ರೆನ್ಸ್ ಏನು ಸಿಗ್ತದೆ, -3 ಅಂತ ಸಿಗ್ತದೆ. ನೆಕ್ಸ್ಟ್ 1 ಯಾವುದರ ಜೊತೆ, 6 ಜೊತೆ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಾ ಇದ್ದೇನೆ. 1 - 6. ಸೊ 1 - 6 ಅಂತ ಹೇಳಿದರೆ -5. ನೆಕ್ಸ್ಟ್ 1 - 9 ಅಂತ ಹೇಳಿದರೆ -8. ನೆಕ್ಸ್ಟ್ ಈಗ ಎಕ್ಸ್ ಇಸ್ ಈಕ್ವಲ್ ಟು 2 ತೆಗೆದುಕೊಳ್ತಾ ಇದ್ದೇನೆ. ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಇದು ಎಕ್ಸ್ ಇಸ್ ಈಕ್ವಲ್ ಟು 2. ಹಾಗೆ ಇಲ್ಲಿ ವೈ ಅಂತ ಹೇಳಿದರೆ 4 6 9 ತೆಗೆದುಕೊಳ್ಬೇಕು. ಸೊ ಏನಾಗ್ತದೆ, 2 - 4 ಅಂತ ಹೇಳಿದರೆ ಇಲ್ಲಿ -2 ಸಿಗ್ತದೆ. ಹಾಗೆ 2 - 6 ಅಂತ ಹೇಳುವಾಗ ಇಲ್ಲಿ -4 ಸಿಗ್ತದೆ. ನೆಕ್ಸ್ಟ್ 2 - 9 ಅಂತ ಹೇಳುವಾಗ ಬೆಲೆ -7 ಸಿಗ್ತದೆ. ಹಾಗೆ ಎಕ್ಸ್ ಇಸ್ ಈಕ್ವಲ್ ಟು 3 ತೆಗೆದುಕೊಳ್ತಾ ಇದ್ದೇನೆ. ಸೊ 3ಯ ಡಿಫ್ರೆನ್ಸನ್ನು ಈ ಎಲ್ಲ ಎಲಿಮೆಂಟ್ಸ್ಗಳ ಜೊತೆ ನಾವು ಫೈಂಡ್ ಔಟ್ ಮಾಡಬೇಕು. ಸೊ 3 - 4 ಅಂತ ಹೇಳಿದರೆ -1, 3 - 6 ಅಂತ ಹೇಳಿದರೆ ಇಲ್ಲಿ -3, ಹಾಗೆ 3 - 9 ಅಂತ ಹೇಳುವಾಗ ಇಲ್ಲಿ -6 ಅಂತ ಸಿಗ್ತದೆ. ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 5 ತೆಗೆದುಕೊಳ್ತಾ ಇದ್ದೇನೆ. ಸೊ ಇದರ ಡಿಫ್ರೆನ್ಸನ್ನು ಈ ಎಲಿಮೆಂಟ್ಸ್ ಜೊತೆ ಫೈಂಡ್ ಔಟ್ ಮಾಡಬೇಕು. ಸೊ 5 - 4 ಅಂತ ಹೇಳಿದರೆ 1, ಹಾಗೆ 5 - 6 ಅಂತ ಹೇಳಿದರೆ ಇಲ್ಲಿ ಸಿಗ್ತಾ ಇದೆ -1. ಅದೇ ರೀತಿ ಇಲ್ಲಿ 5 - 9, 5 - 9 ಅಂತ ಹೇಳಿದರೆ ಇಲ್ಲಿ -4 ಅಂತ ಉತ್ತರ ಸಿಗ್ತಾ ಇದೆ.
ಈಗ ಈ ರೀತಿ ಉತ್ತರ ಸಿಕ್ಕಿದ ನಂತರ ನಾವೇನು ಮಾಡಬೇಕು, ನಾವೀಗ ಆರ್ಡರ್ಡ್ ಪೇರ್ಸನ್ನು ಆಯ್ಕೆ ಮಾಡಬೇಕು. ಯಾವ ರೀತಿಯಲ್ಲಿ ಡಿಫ್ರೆನ್ಸ್, ಎರಡರ ಡಿಫ್ರೆನ್ಸ್ ಆಡ್ ಅಂತ ಬರಬೇಕು ನಮಗೆ. ಸೊ ಇಲ್ಲಿ ನೆಗೆಟಿವ್ ನಂಬರ್ಸ್ ಕೂಡ ಇರ್ಬೋದು, ಅದರಿಂದ ಆಡ್ ನಂಬರ್ಸನ್ನು ಚೂಸ್ ಮಾಡಬೇಕು, ಅಂದರೆ ಬೆಸ ಸಂಖ್ಯೆಗಳನ್ನು ಚೂಸ್ ಮಾಡಬೇಕು ಆಡ್ ನಂಬರ್ಸ್ ಅಂದರೆ. ಸೊ ಇಲ್ಲಿ ಯಾವುದೆಲ್ಲ ಆಡ್ ನಂಬರ್ಸ್ ಬಂದಿದೆ, ಈಗ ಡಿಫ್ರೆನ್ಸನ್ನು ಫೈಂಡ್ ಔಟ್ ಮಾಡುವಾಗ ಇಲ್ಲಿ -3 ಬಂದಿದೆ, ಸೊ 3 ಇಸ್ ಅ ಆಡ್ ನಂಬರ್. ಹಾಗೆ -5 ಬಂದಿದೆ, ಇದು ಆಡ್ ನಂಬರ್ 5. ಅದೇ ರೀತಿ 2, 8 ಇದೆಲ್ಲ ಈವನ್ ನಂಬರ್ಗೆ ಬರ್ತದೆ. ನೆಕ್ಸ್ಟ್ -7 ಬಂದಿದೆ, ನೆಕ್ಸ್ಟ್ ಇಲ್ಲಿ -1 ಬಂದಿದೆ, -3 ಬಂದಿದೆ, ನೆಕ್ಸ್ಟ್ 1, -1. ಸೊ ಇದೆಲ್ಲವೂ ಕೂಡ ಏನಾಗ್ತದೆ, ಇದೆಲ್ಲವೂ ಕೂಡ ಆರ್ಡರ್ಡ್ ಪೇರ್ಸಲ್ಲಿ ಬರ್ತದೆ. ಸೊ ಇದನ್ನು ತೆಗೆದುಕೊಂಡು ನಾವೀಗ ಆರ್ಡರ್ಡ್ ಪೇರ್ಸನ್ನು ಡಿಫೈನ್ ಮಾಡಬೇಕು. ಸೊ R ಇಸ್ ಈಕ್ವಲ್ ಟು ಇಲ್ಲಿ -3 ಅಂತ ಬಂದಿದೆ, ಅಂದರೆ ದಿಸ್ ಇಸ್ ಅ ಆಡ್ ನಂಬರ್, ಎರಡರ ಡಿಫ್ರೆನ್ಸು. ಯಾವುದನ್ನು ತೆಗೆದುಕೊಂಡಿದ್ದೆವು, ಎಕ್ಸನ್ನು 1 ಆಗಿ ತೆಗೆದುಕೊಂಡಿದ್ದೆವು, ಹಾಗೆ ವೈಯನ್ನು 4 ಆಗಿ. ಸೊ ಒಂದು ಆರ್ಡರ್ಡ್ ಪೇರ್ ನಾವು ಏನಂತ ಬರೀಬೋದು, 1 ಮತ್ತು 4 ಅಂತ ಬರೀಬೋದು. ನೆಕ್ಸ್ಟ್ ಇಲ್ಲಿ -5 ಅಂತ ಇದೆ, ಇಲ್ಲಿ x1 ಹಾಗೆ y6, ಸೊ 1 ಮತ್ತು 6 ಇನ್ನೊಂದು ಆರ್ಡರ್ಡ್ ಪೇರ್. ನೆಕ್ಸ್ಟ್ ಇಲ್ಲಿ -7 ಅಂತ ಬಂದಿದೆ, ಸೊ 2 ಮತ್ತು 9, ಸೊ 2 ಮತ್ತು ಇನ್ನೊಂದು ಆರ್ಡರ್ಡ್ ಪೇರ್ 9. ಅದೇ ರೀತಿ ಇಲ್ಲಿ -1 ಇದೆ, ಸೊ ಇಲ್ಲಿ x3 ಹಾಗೆ y4, ಸೊ 3 ಮತ್ತು 4. ನೆಕ್ಸ್ಟ್ ಇಲ್ಲಿ -3 ಇದೆ, ಇದು ಕೂಡ ಆಡ್ ನಂಬರ್, ಸೊ 3 ಮತ್ತು 6. ಇಲ್ಲಿ 1 ಇದೆ, ಸೊ 5 ಮತ್ತು 4, ಸೊ 5 ಮತ್ತು 4. ನೆಕ್ಸ್ಟ್ ಇಲ್ಲಿ -1 ಇದೆ, ಇದು ಕೂಡ ಆಡ್ ನಂಬರ್, ಸೊ 5 ಮತ್ತು -6, ಸೊ 5 ಮತ್ತು 6, ನಾಟ್ -6, 5 ಮತ್ತು 6. ಸೊ ಇಲ್ಲೀಗ 1, 2, 3, 4, 5, 6, 7 ಆರ್ಡರ್ಡ್ ಪೇರ್ಸ್ಗಳು ನಮಗೆ ಸಿಗ್ತದೆ ಈ ಕಂಡೀಷನನ್ನು ಸ್ಯಾಟಿಸ್ಫೈ ಆಗುವ ಹಾಗೆ. ಸೊ ಈ ರೀತಿಯಲ್ಲಿ ನೀವು ಇದರ ಉತ್ತರವನ್ನು ಕಂಡುಹಿಡಿಬೋದು. ಇಲ್ಲಿ ಕೇವಲ ರಾಸ್ಟರ್ ಫಾರ್ಮಲ್ಲಿ ಬರೀಬೇಕು ಅಂತ ಹೇಳಿದ್ದಾರೆ, ಹಾಗೆ ಡೊಮೈನ್ ಮತ್ತು ರೇಂಜನ್ನು ಕೇಳಲಿಲ್ಲ. ಒಂದು ವೇಳೆ ಡೊಮೈನನ್ನು ಕೇಳಿದರೆ ಇಲ್ಲಿರುವಂಥ ಬೆಲೆಗಳನ್ನು ಬರೆದ್ರಾಯಿತು, ಈ ಆರ್ಡರ್ಡ್ ಪೇರ್ಸಲ್ಲಿರುವಂಥ ಫಸ್ಟ್ ಎಲಿಮೆಂಟ್ಸ್ಗಳನ್ನು ಬರೆದ್ರಾಯಿತು. ರಿಪೀಟೆಡ್ ಎಲಿಮೆಂಟ್ಸ್ ಇದ್ದರೆ ಅದನ್ನು ಒಂದು ಸಲ ಬರೆದ್ರಾಯಿತು. ಹಾಗೆ ರೇಂಜ್ ಅಂತ ಹೇಳಿದರೆ ಆರ್ಡರ್ಡ್ ಪೇರ್ಸಲ್ಲಿರುವಂಥ ಸೆಕೆಂಡ್ ಎಲಿಮೆಂಟ್ಸ್ಗಳನ್ನು ಬರೀತಾ ಹೋದ್ರಾಯಿತು. ಹಾಗೆ ಅಲ್ಲಿ ರಿಪೀಟ್ ಆಗ್ತಾ ಇದ್ದರೆ ಅದನ್ನು ಒಂದು ಸಲ ಬರೆದ್ರೆ ಆಯಿತು.